ಶಾಲೆ ಸರಿಪಡಿಸಿ ಎಂದ ಶಿಕ್ಷಕ ಸಸ್ಪೆಂಡ್. ಶಂಕರ್ ಸರ್ ಪರ ವಿದ್ಯಾರ್ಥಿಗಳು. ಸರ್ಕಾರಿ ಶಾಲೆಗೆ ಕೊಠಡಿ ಕೇಳಿದ್ದಕ್ಕೆ ಉತ್ತಮ ಶಿಕ್ಷಕ ಶಂಕರ್ ಅವರನ್ನ ಸಸ್ಪೆಂಡ್ ಮಾಡಿರುವಂತಹ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆಯಲ್ಲಿ ನಡೆದಿದೆ. ಸರ್ಕಾರಿ ಶಾಲೆಗೆ ಕೊಠಡಿಯನ್ನ ಕೇಳಿದ್ದೆ ತಪ್ಪಾಯ್ತಾ ಅನ್ನುವಂತ ಪ್ರಶ್ನೆ ಎದ್ದಿದೆ. ಮಕ್ಕಳ ಜೀವ ರಕ್ಷಣೆಗೆ ಧ್ವನಿ ಎತ್ತಿದ್ದ ಅಪರಾಧನ 16 ಕೋಟಿಗಳು ಕೂಡ ದುರಸ್ತಿಯಲ್ಲಿದೆ. ಇದನ್ನು ನಾನು ನ್ಯೂಸ್ 18ನಲ್ಲಿ ನಾನು ಹೇಳಿಕೆಯನ್ನು ಕೊಟ್ಟಿದ್ದೆ. ಅದನ್ನು ಬಹಳ ವಿಸ್ತಾರವಾಗಿ ಹೇಳಿ ಅವರು ಕೂಡ ಉತ್ತಮವಾದಂತಹ ಶಾಲೆ ಬಗ್ಗೆ ಬಹಳಷ್ಟನ್ನು ಹೇಳಿದ್ದಾರೆ. ಅದು ಆಧಾರವಾಗಿ ಇಟ್ಕೊಂಡು ಈಗ ನನಗೆ ಸಸ್ಪೆನ್ಷನ್ ಮಾಡಿದ್ದಾರೆ. ಬಹಳ ನೋವಾಗ್ತಾ ಇದೆ. ನೀವೇನೋ ಅವ್ರನ್ನ ನಾಳೆ ಕೆಲಸಕ್ಕೆ ತಗೊಂಡಿಲ್ಲ ಅಂತಂದರೆ ನಾವು ನಿಮ್ಮ ಏನೋ BO ಕಚೇರಿ ಮುಂದೆ ಆಗಿರ್ಬೋದು, ಇಲ್ಲ ಚಿಕ್ಕಬಳ್ಳಾಪುರದಲ್ಲಿ DDPI ಕಚೇರಿ ಮುಂದೆ ಆಗಿರ್ಬೋದು, ನಾವು ಉಗ್ರವಾದ ಹೋರಾಟ ಮಾಡಲಿಕ್ಕೆ ಸಿದ್ಧವಾಗಿದ್ದೀವಿ. ಪ್ರಾಮಾಣಿಕ ಶಿಕ್ಷಕನ ಪರ ನ್ಯೂಸ್ 18 ಅಭಿಯಾನ. ಅಮಾನತು ವಾಪಸ್, ಚಿಕ್ಕಬಳ್ಳಾಪುರ DDPI ಭರವಸೆ. ಶಾಲೆಗೆ ಸೌಲಭ್ಯ ಕೊಡದ ಸರ್ಕಾರ ಧ್ವನಿ ಅಡಗಿಸಲು ಸಸ್ಪೆಂಡ್ ಅಸ್ತ್ರ. ಅವ್ಯವಸ್ಥೆ ಮುಚ್ಚಿಡಲು ಅಧಿಕಾರದ ದುರ್ಬಳಕೆನ. ಅವಾಗ ಟಾಯ್ಲೆಟ್ಗಳು ತುಂಬಾ ಸ್ಮೆಲ್ ಇತ್ತು. ಸ್ಕೂಲಲ್ಲಿ ಏನು ಇಂಪ್ರೂವ್ ಇರಲಿಲ್ಲ. ಮಕ್ಕಳು ಏನು ಓದ್ತಾರೆ, ಶಿಸ್ತಿರ್ಲಿಲ್ಲ. ಆ ಸರ್ಬನ್ ಮೇಲೆ ಶಿಸ್ತಿದೆ, ಸ್ಕೂಲಲ್ಲಿ ಇಂಪ್ರೂವ್ಮೆಂಟ್ ಇದೆ. ಇಂಥ ಟೈಮಲ್ಲಿ ಅವ್ರನ್ನ ಯಾಕೆ ಸಸ್ಪೆಂಡ್ ಮಾಡಬೇಕು? ಅವ್ರಿಗೋಸ್ಕರ ಕೇಳಿಲ್ವಲ್ಲ. ಅಭಿವೃದ್ಧಿಗೆ ಪಣ ತೊಟ್ಟಿರುವಂತಹ ಈ ಮುಖ್ಯ ಶಿಕ್ಷಕನಿಗೆ ಇವತ್ತು ಅಮಾನತು ಶಿಕ್ಷೆ ಆಗಿರುವಂತಹದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ವ್ಯಾಪಕ ವಿರೋಧ ವ್ಯಕ್ತವಾಗ್ತಾ ಇರುವಂತದ್ದು. ಅಮಾನತು ವಾಪಸ್ ವರೆಗೆ ಹೋರಾಟ. ನ್ಯೂಸ್ 18 ನಿರಂತರ ಅಭಿಯಾನ. ಶಿಕ್ಷಕ ಶಂಕರ್ನನ್ನ ಅಮಾನತು ಮಾಡಿದ್ದು ಆಕ್ರೋಶಕ್ಕೂ ಕಾರಣವಾಗಿದೆ. ರಮೇಶ್ ಸರ್, ಈಗ ಅದೇ ಶಾಲೆಯ ವಿದ್ಯಾರ್ಥಿಗಳು ಆ ಶಿಕ್ಷಕರ ಬೆಂಬಲಕ್ಕೆ ನಿಂತ್ಕೊಂಡಿದ್ದಾರೆ. ಯಾವಾಗ ಈ ಬಗ್ಗೆ ಮತ್ತೆ ಆಕ್ಷನ್ ಆಗುತ್ತೆ? ಅವರ ಸಸ್ಪೆಂಡ್ ಅನ್ನು ವಾಪಸ್ ಯಾವಾಗ ಪಡಿತೀರಿ? ಏನು ರಿಪೋರ್ಟ್ ಇದೆ ಶಿಕ್ಷಕರ ಬಗ್ಗೆ, ಸಹಾನುಭೂತಿನೂ ಸಹ ಇದೆ, ಕೆಲಸ ಬಗ್ಗೆ ನನಗೆ ಗೊತ್ತಿದೆ. ಆ ರಿಪೋರ್ಟ್ ಅನ್ನು ಮೇಲೆ ಕ್ಲಾರಿಫೈ ಮಾಡಿದ್ದೀನಿ ಸರ್. ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನಾನು ಅವ್ರ ಮನವೊಲಿಸಿ ಒಂದು ಇತ್ಯರ್ಥ ಪಡ್ತೀನಿ ಸರ್. ಶಾಲೆಗೆ ನೂತನ ಕಟ್ಟಡದ ಭರವಸೆ. ಇದು ನ್ಯೂಸ್ 18 ಸಾರ್ಥಕತೆಯ ಸ್ಟೋರಿ. ಈಗ ಗುಡಿಬಂಡೆ ಶಾಲೆ ಏನು ಪ್ರಾಬ್ಲಮ್ ಆಗಿದೆ ಸರ್, ಇದು ಶಿಥಿಲ ಆಗಿದೆ ಅಂತ ವಿಚಾರ ಬಂದಿದೆ ಸರ್. ಈಗ ಆಲ್ರೆಡಿ ನಾನು ಖುದ್ದು ಭೇಟಿ ಮಾಡಿದ್ದೀನಿ ಸರ್. COR DC ಅವ್ರನ್ನ ಮನವೊಲಿಸಿ ಇನ್ನೊಂದು 2 months ಅಲ್ಲಿ ಅಲ್ಲಿಗೆ ಆಲ್ಮೋಸ್ಟ್ ಹೊಸ ಬಿಲ್ಡಿಂಗ್ ಬರ್ತಾರೆ ಸರ್. ಪ್ರಾಮಾಣಿಕರ ಪರ ನಿಮ್ಮ ನ್ಯೂಸ್ 18 ನಿರಂತರ ಅಭಿಯಾನ.